ಒಬ್ರಲ್ಲ ಇಬ್ರಲ್ಲ 22 ಲಕ್ಷ ವಿದ್ಯಾರ್ಥಿಗಳು ವೈದ್ಯರಾಗೋ ಕನಸು ಕಂಡಿದ್ರು. ಪರೀಕ್ಷೆ ಬರೆದು ಫಲಿತಾಂಶದ ನಿರೀಕ್ಷೆಯಲ್ಲಿದ್ದವರಿಗೆ ಆಘಾತವಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ಕೇಂದ್ರ ಸರ್ಕಾರ ನೀಟ್ ಎಕ್ಸಾಮ್ ರದ್ದುಗೊಳಿಸಿದೆ. ಶೀಘ್ರವೇ ಮರುಪರೀಕ್ಷೆ ಅಂತ NTA ಹೇಳಿದ್ದು ವಿದ್ಯಾರ್ಥಿಗಳು ಮತ್ತೆ ಓದಬೇಕಾದ ಅನಿವಾರ್ಯತೆ ಎದುರಾಗಿದೆ. ಪಾಪ ರಾತ್ರಿಯಿಂದ ಕಷ್ಟಪಟ್ಟು ಓದಿರೋರು ಮಕ್ಕಳು ಏನು ಮಾಡಬೇಕು? ಮತ್ತೆ ಕುತ್ಕೊಂಡು ಓದಬೇಕು, ಮತ್ತೆ ರೀಕಾಲ್ ಮಾಡ್ಕೊಬೇಕು. ತುಂಬ ಜನಕ್ಕೆ ಇದು ಸ್ವಲ್ಪ ಕಷ್ಟನೇ ಆಗ್ತದೆ ಕ್ವಶನ್ ಪೇಪರ್ ಮತ್ತೆ ಇದು ಮಾಡಿ ಬರೆಯೋದಾದರೆ. ಸೊ ಸ್ವಲ್ಪ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕಾಗ್ತದೆ ಅವ್ರ ಮೇಲೆ. ನೀಟ್ ಅಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಎಂಟ್ರೆನ್ಸ್ ಟೆಸ್ಟ್. ವೈದ್ಯರಾಗೋ ಕನಸು ಕಾಣೋ ವಿದ್ಯಾರ್ಥಿಗಳಿಗೆ ಇದೇ ಪರೀಕ್ಷೆಯೇ ಹೆಬ್ಬಾಗಿಲು. ಆದರೆ ಕಳ್ಳಬಾಗಿಲು ಮೂಲಕ ಪ್ರಶ್ನೆ ಪತ್ರಿಕೆಯೇ ಸೋರಿಕೆ ಆಗಿದ್ದು ಪ್ರವೇಶ ಪರೀಕ್ಷೆಯೇ ರದ್ದಾಗಿದೆ. ಇದರಿಂದ 22 ಲಕ್ಷ ವಿದ್ಯಾರ್ಥಿಗಳು ಕಂಗಾಲಾಗಿದ್ರೆ ಕಾಂಗ್ರೆಸ್ ದೇಶಾದ್ಯಂತ ಹೋರಾಟಕ್ಕೆ ಇಳಿದಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷೆ ರದ್ದು ಪ್ರಕರಣವನ್ನ CBI ತನಿಖೆಗೆ ವಹಿಸಿದ ಕೇಂದ್ರ. ಹಗಲಿರುಳು ಕಷ್ಟಪಟ್ಟು ಓದಿ ಕನಸು ಕಂಡಿದ್ರು. ಮನೆಗಳನ್ನು ತೊರೆದು ಕೋಚಿಂಗ್ ಸೆಂಟರ್ಗಳಲ್ಲೇ ಉಳಿದು ವೈದ್ಯರಾಗೋ ಆಸೆ ಹೊಂದಿದ್ರು. ಇಂತಹ ಕನಸುಗಳಿಗೆ ಪಾಪಿಗಳು ಕೊಳ್ಳಿ ಇಟ್ಟಿದ್ದಾರೆ. MBBS, ಆಯುಷ್, ಇತರ ವೈದ್ಯಕೀಯ ಪದವಿ ಕೋರ್ಸ್ಗಳಿಗೆ ಸರ್ಕಾರಿ ಮತ್ತು ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಸೀಟ್ಗಳಿಗಾಗಿ ನೀಟ್ ಪರೀಕ್ಷೆ ನಡೆಸಲಾಗುತ್ತೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ದೇಶದಾದ್ಯಂತ ಪರೀಕ್ಷೆ ನಡೆಸುತ್ತೆ. ಅದರಂತೆ ಮೇ 3ರಂದು ವೈದ್ಯಕೀಯ ಪ್ರವೇಶ ಪರೀಕ್ಷೆ ನಡೆದಿತ್ತು. ಆದರೆ ಇದೇ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ದೊಡ್ಡ ಪ್ರಮಾಣದಲ್ಲಿ ಸೋರಿಕೆ ಆಗಿದ್ದು ಈಗ ಪರೀಕ್ಷೆಯನ್ನೇ ರದ್ದುಗೊಳಿಸಲಾಗಿದೆ. ಅಷ್ಟಕ್ಕೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದಲ್ಲಿ ಇದರಿಂದ ಎಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಲಿದೆ ಅನ್ನೋದನ್ನ ನೋಡೋದಾದ್ರೆ, ಈ ಬಾರಿ ನೀಟ್ ಪರೀಕ್ಷೆಗೆ ದೇಶದಾದ್ಯಂತ 22,79,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ರು. ಈ ಪೈಕಿ 22 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಹಾಜರಾಗಿದ್ರು. ಆದರೆ ರಾಜಸ್ಥಾನ ಮತ್ತು ಇತರೆ ರಾಜ್ಯಗಳಲ್ಲೂ ಪರೀಕ್ಷೆಗೂ ಮೊದಲೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಇದರ ಬೆನ್ನಲ್ಲೇ ನೀಟ್ ಪರೀಕ್ಷೆಯನ್ನೇ ರದ್ದು ಮಾಡಲಾಗಿದೆ. ಕೇಂದ್ರ ಸರ್ಕಾರ ಪ್ರಕರಣದ ತನಿಖೆಯನ್ನ CBIಗೆ ವಹಿಸಿದೆ. ಸದ್ಯದಲ್ಲೇ ಮರುಪರೀಕ್ಷೆ ನಡೆಸೋದಾಗಿ NTA ಹೇಳಿದೆ. ಕೇರಳ ಟು ರಾಜಸ್ಥಾನ ಪ್ರಶ್ನೆ ಪತ್ರಿಕೆ ಸೋರಿಕೆ ಜಾಲ. ವಾಟ್ಸಪ್, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಪ್ರಶ್ನೆ ಪತ್ರಿಕೆ ವೈರಲ್. 2 ರಿಂದ 5 ಲಕ್ಷಕ್ಕೆ ಪ್ರಶ್ನೆ ಪತ್ರಿಕೆ ಮಾರಾಟ ಆರೋಪ. ಕೇರಳದಲ್ಲಿರೋ MBBS ವಿದ್ಯಾರ್ಥಿ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಿ ರಾಜಸ್ಥಾನಕ್ಕೆ ರವಾನಿಸಿರೋ ಶಂಕೆ ಇದೆ. ಕೋಚಿಂಗ್ ಸೆಂಟರ್ಗಳ ಹಬ್ ಆಗಿರೋ ರಾಜಸ್ಥಾನದ ಸೀಕರ್ನಲ್ಲಿ ಸೋರಿಕೆಯಾಗಿದ್ದ ಪತ್ರಿಕೆ ಪತ್ತೆಯಾಗಿದೆ. ಕೈ ಬರಹದಲ್ಲಿದ್ದ 120 ಪ್ರಶ್ನೆಗಳಿದ್ದ ಪತ್ರಿಕೆ ಸೋರಿಕೆ ಆಗಿದೆ. ಜೀವಶಾಸ್ತ್ರದ 90 ಪ್ರಶ್ನೆ, ರಾಸಾಯನಶಾಸ್ತ್ರದ 30 ಪ್ರಶ್ನೆ ಸೋರಿಕೆಯಾಗಿದೆ. ತನಿಖೆ ಚುರುಕುಗೊಳಿಸಿರೋ CBI 45 ಮಂದಿಯನ್ನ ಬಂಧಿಸಿದೆ. ಅಷ್ಟಕ್ಕೂ ಪ್ರಶ್ನೆ ಪತ್ರಿಕೆಯನ್ನ ಹೇಗೆ ಹರಡಿದ್ರು ಅನ್ನೋದನ್ನ ನೋಡಿದ್ರೆ, ಗೆಸ್ ಪೇಪರ್ ಹೆಸರಲ್ಲಿ ಕೈ ಬರಹದ ಪ್ರಶ್ನೆಗಳು ವೈರಲ್ ಆಗಿದ್ವು. ವಾಟ್ಸಪ್, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ PDFಗಳು ವೈರಲ್ ಆಗಿದ್ವು. ನೀಟ್ ಪರೀಕ್ಷೆಗೆ 42 ಗಂಟೆಗೆ ಮುನ್ನ ವಾಟ್ಸಪ್ನಲ್ಲಿ ಪೇಪರ್ ಹರಿದಾಡಿದ್ದು. ವಿಷಯ ಅಂದರೆ ನೀಟ್ನ 410 ಪ್ರಶ್ನೆಗಳ ಪೈಕಿ 120 ಪ್ರಶ್ನೆಗಳಿಗೆ ಗೆಸ್ ಪೇಪರ್ ಹೋಲಿಕೆ ಆಗಿದೆ. ಪ್ರೈವೇಟ್ ಮಾಫಿಯಾ ಚಾನಲ್ ಹೆಸರಲ್ಲಿ PDF ಹಂಚಿಕೆ ಮಾಡಲಾಗಿದ್ದು. PDF ಓಪನ್ ಮಾಡಲು ಈ ಗ್ಯಾಂಗ್ ಪಾಸ್ವರ್ಡ್ ಅಳವಡಿಸಿದ್ದು. ಮಾಫಿಯಾ ಎಂದೇ ಪಾಸ್ವರ್ಡ್ ಅಳವಡಿಸಿದ್ರು. ಈ ವಾಟ್ಸಪ್ ಗ್ರೂಪ್ನಲ್ಲಿ ಬರೋಬ್ಬರಿ 400 ಸದಸ್ಯರಿದ್ರು. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಕಾಂಗ್ರೆಸ್ ಕೆರಳಿದೆ. ದೆಹಲಿ, ಕೇರಳದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ವಿಪಕ್ಷ ನಾಯಕ ರಾಹುಲ್ ಗಾಂಧಿ 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯವನ್ನ ಒಂದೇ ರಾತ್ರಿಯಲ್ಲೇ ಹರಾಜಿಗಿಡಲಾಗಿದೆ ಅಂತ X ಖಾತೆಯಲ್ಲೇ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ವಿದ್ಯಾರ್ಥಿಗಳು ಕೂಡ ಬೇಸರ ಹೊರಹಾಕಿದ್ದಾರೆ. 2 ವರ್ಷದಿಂದ ಓದಿ ಕಷ್ಟಪಟ್ಟ ಬರೆದಿದ್ದೇವೆ, ಒಳ್ಳೆ ರ್ಯಾಂಕ್ ಬರೋ ಸಾಧ್ಯತೆ ಇತ್ತು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೌದು, ಓ ಸಲಿನೂ ತುಂಬ ರೂಮರ್ಸ್ ಎಲ್ಲ ಬಂದಿತ್ತು. ಆ್ಯಕ್ಚುಲಿ ಲೀಕ್ ಆಗಿತ್ತು, ಬಟ್ ಈ ಸಲಿನೂ ಲೀಕ್ ಆಗಿದೆ. ಓ ಸಲ ಅಷ್ಟೊಂದು ಸಿವಿಯರ್ ಆ್ಯಕ್ಷನ್ಸ್ ತೊಗೊಂಡಿರಲಿಲ್ಲ, ಬಟ್ ಈ ಸಲ ತುಂಬ ಸಿವಿಯರ್ ಆ್ಯಕ್ಷನ್ಸ್ ತೊಗೊಂಡು ಮತ್ತೆ ಎಲ್ಲ ರೀಯಾಗಿ ಮಾಡಬೇಕಂತ ಇದ್ದಾರೆ. ಮುಂದೆ ಬರೋ ಎಕ್ಸಾಮ್ ಹೇಗಿರುತ್ತೋ ಏನೋ ಅಂತ ಪೋಷಕರು ಕೂಡ ಆತಂಕ ಹೊರಹಾಕಿದ್ದಾರೆ. ಪಾಪ ರಾತ್ರಿಯಿಂದ ಕಷ್ಟಪಟ್ಟು ಓದಿರೋರು ಮಕ್ಕಳು ಏನು ಮಾಡಬೇಕು?
ತುಂಬ ಕಷ್ಟ ಆಗುತ್ತೆ ಮಕ್ಕಳಿಗೆ ಪಾಪ. ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋದಂತಾರೆ ಕಟ್ ಆಫು ಮಾಡ್ತಾರಲ್ಲ ಅವರು, ಅದರಲ್ಲೂ ಕಟ್ ಆಫ್ ಮಾಡಿ ಎಷ್ಟು ಕಟ್ ಆಫ್ ಮಾಡ್ತಾರೋ ಆ ಮಕ್ಳಿಗೆ ಬೇರೆ ಅಷ್ಟು ಭಯ ಆಗಿರುತ್ತೆ. ಅಷ್ಟು ಓದಿರ್ತಾರೆ, ಅವ್ರು ಓದೋದು ನಮಗೆ ಗೊತ್ತಿರುತ್ತೆ ಪೇರೆಂಟ್ಸಿಗೆ ಯಾವ ಥರ ಓದಿರ್ತಾರೆ ಅಂತ ಅಂದ್ಬಿಟ್ಟು. ವೈದ್ಯರಾಗಬೇಕು ಅಂತ ಕನಸು ಕಂಡು ಹಗಲಿರುಳು ಶ್ರಮಪಟ್ಟು ಓದಿ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ರದ್ದಾಗಿದ್ದರಿಂದ ದೊಡ್ಡ ಪೆಟ್ಟು ಬಿದ್ದಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದಲೇ ಪರೀಕ್ಷೆ ರದ್ದು ಮಾಡಲಾಗಿದೆ ನಿಜ. ಆದರೆ ಪ್ರತಿ ವರ್ಷ ಇದೇ ಗೋಳಾಗ್ತಿದ್ದು ಮಾಫಿಯಾ ನಿಲ್ಲಿಸಲು ಸರ್ಕಾರಕ್ಕೆ ಆಗ್ತಿಲ್ಲ ಅಂತ ಕಾಂಗ್ರೆಸ್ ಆಕ್ರೋಶ ಹೊರಹಾಕಿದ್ರೆ ಮುಂದಿನ ಪರೀಕ್ಷೆ ಹೇಗಿರುತ್ತಾ ಅಂತ ವಿದ್ಯಾರ್ಥಿಗಳು ಆತಂಕಕ್ಕೆ ಜಾರಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.